ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಮನೆಯಲ್ಲಿ ನುಗ್ಗಿಕಾಯಿ ಎಲ್ಲ ಕಟ್ ಮಾಡಿ ಸಾಂಬಾರು ಮಾಡಿಟ್ಟು ಇವಾಗ ವೇದು ಪಾಪುಗೆ ತಾಯ್ತ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ತುಂಬ ದಿನಗಳಾಯಿತು ವೇದು ಪಾಪುಗೆ ತಾಯ್ತ ಹಾಕ್ಸ್ಕೊಂಡು. ನೋಡ್ತಾ ಇರ್ಬೋದು ಎಷ್ಟು ಆಟ ಆಡ್ತಾ ಇದ್ದಾನೆ. ಒಂದು ಸ್ವಲ್ಪ ಹೊತ್ತು ಕೂಡ ಸುಮ್ಮನೆ ಇರ್ತಾ ಇಲ್ಲ. ನಮ್ಮ ಚಿಕ್ಕಮ್ಮರ ಮನೆಗೆ ಬಂದಿದ್ದೀವಿ. ಅವ್ರ ಮನೆಯಲ್ಲಿ ವರ್ಕಿಂಗ್ ಮಿಷಿನ್ ಇದೆ. ನಮ್ಮ ಚಿಕ್ಕಮ್ಮ ಟೈಲರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬ್ಲೌಸೆಲ್ಲ ಸ್ಟಿಚ್ ಮಾಡ್ತಾರೆ. ನಮ್ಮ ಸುತ್ತಮುತ್ತ ಊರುಗಳಲ್ಲೆಲ್ಲ ಫೇಮಸ್ ಟೈಲರ್ ಅಂತಲೇ ಹೇಳ್ಬೋದು. ನಾವು ಬಂದಿರೋದು ನಮ್ಮ ತವ್ರ ಮನೆ ಊರಿಗೆ. ಇವಾಗ ಬಂದುಬಿಟ್ಟು ಇವರೇ ನಮ್ಮ ತಾಯ್ತ ಬರೆಯೋದಕ್ಕೆ ಅಂತ ಎಲ್ಲ ಓಪನ್ ಮಾಡಿ ಇಟ್ಕೊತಾ ಇದ್ದಾರೆ. ಯಾವಾಗಾದರೂ ಒಂದು ಸ್ವಲ್ಪ ತುಂಬ ಆಟ ಮಾಡೋ ಅಂಥದ್ದು, ಅದಾದಮೇಲೆ ಊಟ ಮಾಡದೇ ಇರೋ ಅಂಥದ್ದು, ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಇಷ್ಟು ದಿನ ಚಿಕ್ಕ ಮಿಷಿನ್ ಇತ್ತು. ಇದು ಸ್ವಲ್ಪ ದೊಡ್ಡ ಮಿಷಿನ್. ಇದು 4 ಲಕ್ಷದ ಮಿಷಿನ್ ಅಂತೆ. ಇವಾಗ ವೇದು ಪಾಪುಗೆ ಅಂತರ ಎಲ್ಲ ಬರೀತಾ ಇದ್ದಾರೆ. ಹೊರಗಡೆ ಮೀನು ಸಾಂಬಾರು ಕೂಡ ಮಾಡ್ತಾ ಇದ್ದಾರೆ. ಹಂಗಾಗಿ ಊಟ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ. ಇಲ್ಲ ಟೈಮ್ ಆಗುತ್ತೆ, ಹೊರಟು ಬಿಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಮೀನು ಸಾರು, ಮಟನ್ ಸಾರು ಎಲ್ಲ ಈ ಥರ ಎಲ್ಲ ಒಲೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಕಾರ್ ಇರೋದಕ್ಕೆ ನೈಟ್ ಎಷ್ಟೊತ್ತಾದರೂ ಹೋಗ್ಬೋದು ಅಂತ ಬಂದಿದ್ದೀವಿ. ಇಲ್ಲ ಬೈಕಲ್ಲಿ ಆಗಿದ್ರೆ ಇಷ್ಟೊತ್ತಿಗೆಲ್ಲ ಬಂದು ಹೋಗ್ತಾ ಇದ್ವಿ. ನಾವು ಹೊರಗೆ ನಮ್ಮ ಚಿಕ್ಕಮ್ಮನ ಹತ್ರ ಸ್ವಲ್ಪ ಮಾತಾಡಿ ಬರೋ ಅಷ್ಟರಲ್ಲಿ ತಾಯ್ತ ರೆಡಿಯಾಗಿತ್ತು. ಹಂಗಾಗಿ ಇವಾಗ ನಮ್ಮ ತಾತ ಪೂಜೆ ಮಾಡಿಬಿಟ್ಟು ಕಟ್ತಾ ಇದ್ದಾರೆ. ವೇದು ಪಾಪು ಹುಟ್ಟಿದಾಗಿನಿಂದಲೂ ಇಲ್ಲೇ ಹಾಕ್ಸಿರೋಂಥದ್ದು. ಬೇರೆ ಕಡೆ ಎಲ್ಲ ಹಾಕ್ಸಿದ್ರು ಅವನಿಗೆ ಸರಿ ಹೋಗಲ್ಲ. ತಾತನಿಗೆ ದುಡ್ಡು ಕೊಡು ಅಂತ ಹೇಳಿದರೆ ಅದರಲ್ಲಿ 5 ರೂಪಾಯಿ ಇಟ್ಕೊಂಡು ಇನ್ನು ಉಳಿದಿರೋಂಥ ದುಡ್ಡನ್ನ ಕೊಡ್ತಾ ಇದ್ದಾನೆ. ನೋಡಿ ಎಷ್ಟು ಬುದ್ಧಿ ಇವನಿಗೆ. ನಮಗೆ ಇವನಷ್ಟು ವಯಸ್ಸಲ್ಲಿ ಇದು ದುಡ್ಡು ಅಂತ ಏನಂತಲೇ ಗೊತ್ತಿರಲಿಲ್ವೇನೋ. ಏನೋ ಯಾರಾದರೂ ಚಾಕ್ಲೇಟು ಬಿಸ್ಕೆಟು ಈ ಥರ ಎಲ್ಲ ಕೊಟ್ಟರೆ ತಿಂತಾ ಇದ್ವೇನೋ ಅಂತ ಅನಿಸುತ್ತೆ. ಇವನು ವಯಸ್ಸಲ್ಲೇನು ಅಂಗಡಿಗೆ ಹೋಗ್ಬೇಕಾದ್ರೆ ಎಲ್ಲ ಸ್ವಲ್ಪ ಬುದ್ಧಿ ಇದೆ. ಆ ಟೈಮಲ್ಲೂ ಕೂಡ ನಾವು ಒಬ್ಬರೇ ಅಂಗಡಿಗೆ ಹೋಗಿರೋದಾಗಲಿ ಏನಾದರೂ ತಂದಿರೋದಾಗಲಿ ತುಂಬ ಕಡಿಮೆ. ನೋಡಿ ಇಲ್ಲೊಬ್ಬ ಅಜ್ಜಿ ಮಲಗಿದ್ದಾರೆ. ನಮ್ಮ ಚಿಕ್ಕಮ್ಮನಿಗೆ ಅವ್ರ ಅಜ್ಜಿ ಆಗಬೇಕು. ಅವ್ರಿಗೂ ಕೂಡ ಬಾಯ್ ಮಾಡಿಬಿಟ್ಟು ವೇದು ಪಾಪು ಹೋಗಿ ಬರ್ತೀನಿ ಅಜ್ಜಿ ಅಂತ ಹೇಳ್ತಾ ಇದ್ದೀನಿ. ಅದಾದಮೇಲೆ ನನ್ನ ತಂಗಿಯರ ಮನೆ ಹತ್ರ ಬಂದ್ವಿ. ತುಂಬ ಹೊತ್ತು ಕೂತಿದ್ದು ಬದನೆಕಾಯಿ ಚಟ್ನಿ ಮುದ್ದೆ ಮಾಡಿದ್ಲು. ಊಟ ಮಾಡಿ ಪಟ್ಲಿ ಮರಿ ತಂದಿದ್ರು ಇನ್ನೊಬ್ಬ ಚಿಕ್ಕ ತಂಗಿರು. ಹಾಗಾಗಿ ಅವನು ಕೂಡ ನೋಡೋಣ ಅಂತ ಬಂದಿದ್ದೀವಿ. ಇನ್ನು ವಿಕ್ಕು ಚಿರು ನೋಡ್ತಾ ಇರ್ಬೋದು, ಬಾಯಿ ಹೇಳೋಕ್ಕೋಸ್ಕರ ತಮ್ಮನಿಗೆ ಹೆಂಗೆ ಕಾತರದಿಂದ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ, ಆ ಥರ ಮಾಡ್ತಾ ಇದ್ದಾರೆ. ಇಲ್ಲೇ ಇನ್ನೂ ಸ್ವಲ್ಪ ತಿದ್ದಿದ್ರೆ ಆಟ ಆಡ್ಬೋದಿತ್ತಲ್ಲ ಅನ್ನೋ ತನಕ ವಿಕ್ಕಿಗೂ ಚಿರುಗೂ ಆಗ್ತಾಯಿದೆ. ಇನ್ನು ಇಲ್ಲಿಂದ ನಮ್ಮಮ್ಮರ ಮನೆಗೆ ಹೋಗಿ ವಿನೂನ್ ನೋಡಿಕೊಂಡು ಅಲ್ಲಿ ಪಾಪು ಇದನ್ನು ಚಿಕ್ಕ ಪಾಪುನ ನೋಡಿಕೊಂಡು ಅದಾದಮೇಲೆ ನೆಕ್ಸ್ಟು ಡೇಯಿಂದ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಅಜ್ಜಿ, ನಮ್ಮ ಅಕ್ಕ, ನಾನು, ವೇದು ಪಾಪು, ಅವರ ಅಪ್ಪಾಜಿ ಎಷ್ಟು ಜನ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಯಾವ ದೇವಸ್ಥಾನಕ್ಕೆ ಏನು ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇನ್ನು ನೋಡ್ತಾ ಇರ್ಬೋದು ನಮ್ಮ ಚಿಕ್ಕಮ್ಮರ ಮನೆಗೆ ಬಂದು ರೀಚ್ ಆಗಿದ್ದಾಯಿತು. ಇವ್ರು ಇರೋ ಅಂಥದ್ದು ಹೊಳಲ್ಕೆರೆಯಲ್ಲಿ, ಹೊಳಲ್ಕೆರೆ ಹತ್ರ ಸ್ಟೇಷನ್ನು ಅರಳಟ್ಟಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದುಬಿಟ್ಟು ಅವ್ರನ್ನೂ ಕೂಡ ಕರ್ಕೊಂಡು ಹೋಗೋಣ ಅಂತ ನಮ್ಮದು ಮತ್ತು ನಮ್ಮ ಅವ್ರದ್ದು 2 ಕಾರ್ ಹೋಗಿತ್ತಲ್ವ, ಅವ್ರನ್ನೂ ಕೂಡ ಕರ್ಕೊಂಡು ಹೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ಮಗಳನ್ನು. ಇಬ್ಬರು ತುಂಬ ಕ್ಯೂಟಾಗಿದ್ದಾರೆ. ಹಿಂದಿನ ಬ್ಲಾಗಲ್ಲಿ ಚಿಕ್ಕಗಳನ್ನ ತೋರಿಸಿದ್ದೀನಿ. ಇವರಿಬ್ಬರು ಅವರ ಅಕ್ಕಂದರು ತುಂಬ ಚೆನ್ನಾಗಿದ್ದಾರೆ. ಅವಳಿ ಜವಳಿ ಅನಿಸುತ್ತೆ ಅವರಿಬ್ಬರನ್ನು ನೋಡಿದರೆ. ಇನ್ನು ನಮ್ಮ ಚಿಕ್ಕಮ್ಮನ್ನ ಕರ್ಕೊಂಡು ನಾವೆಲ್ಲ ಹೊರಟಿದ್ದಾಯಿತು. ನಮ್ಮ ಕಾರಲ್ಲಿ ಬರಲಿಲ್ಲ ಅವರು ಬಂದು ನಮ್ಮ ಮಾವರ ಕಾರಲ್ಲಿ ಹೋದರು. ಇನ್ನು ನಾವು ದೇವಸ್ಥಾನಕ್ಕಷ್ಟೇ ಅಲ್ಲ, ಒಂದು ಮುಡಿ ತೆಗೆಸೋ ಶಾಸ್ತ್ರ ಇದೆ. ನಾಮಕರಣ ಮುಡಿ ತೆಗೆಸೋ ಅಂಥದ್ದು ಅದೂ ಆಗುತ್ತೆ. ಮತ್ತು ತುಂಬ ದಿನಗಳಾಯಿತು ದೇವಸ್ಥಾನಕ್ಕೂ ಕೂಡ ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹೋದ ತಿಂಗಳಲ್ಲಿ ಕೂಡ ಬಂದಿದ್ವಿ, ಮತ್ತು ಈ ತಿಂಗಳಲ್ಲಿ ಕೂಡ ಹೋಗಬೇಕು ಅನ್ನೋ ಒಂದು ಆಸೆ ಹಂಬಲ. ಇನ್ನೇನು ಹತ್ತತ್ರದಲ್ಲಿ ರೀಚ್ ಆಗ್ತಾ ಇದ್ದೀವಿ. ಚನ್ನಗಿರಿ ಬಿಟ್ಟು ಮುಂದೆ ಬಂದಿದ್ದೀವಿ. ನಾವಿವಾಗ ಹೋಗ್ತಾ ಇರೋ ಅಂಥ ಯಾವ ದೇವಸ್ಥಾನಪ್ಪ ಅಂತ ಹೇಳಿದರೆ ಅಮ್ಮನಗುಡ್ಡ ಅಂತ. ಜೋಳದಾಳು ಕೊಕ್ಕವಾಡೇಶ್ವರಿ ಅಂತ ನೀವೆಲ್ಲ ಕೇಳಿರ್ತೀರ ಹಿಂದಿನ ಬ್ಲಾಗ್ಗಳಲ್ಲಿ. ನಾನು ಕೂಡ ತುಂಬ ಸಲ ಹೋಗಿದ್ದೀನಿ. ನೋಡ್ತಾ ಇರ್ಬೋದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅಮ್ಮನಗುಡ್ಡನ ಸೇರ್ತೀವಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಶಾಂತಿ ಎಲ್ಲನೂ ಸಿಗುತ್ತೆ ಈ ಜಾಗಕ್ಕೆ ಬಂದರೆ. ಇನ್ನು ವೇದು ಪಾಪು ಮುಂದುಗಡೆ ನಮ್ಮ ಕಾರ್ ಮುಂದೆನೇ ಒಂದು ಟ್ಯಾಕ್ಟ್ರಿ ಹೋಗ್ತಾ ಇದೆ. ಅದರಲ್ಲಿರೋ ಅಂಥವ್ರು ಡ್ಯಾನ್ಸು, ಹಾಡು ಎಲ್ಲ ಕೇಕೆ ಆಗ್ತಾ ಇದ್ದಾರೆ. ಹಂಗಾಗಿ ಅವ್ರನ್ನ ಕೂಡ ನೋಡ್ತಾ ಹೋಗ್ತಾ ಇದ್ದಾನೆ. ಇಲ್ಲೇ ಅವನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅವ್ರನ್ನ ನೋಡಿ.
ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಏನೋ ಒಂಥರ ಮನಸ್ಸಿಗೆ ಉಲ್ಲಾಸ, ಹರ್ಷ ಎಲ್ಲನೂ ಪ್ರತಿ ಸತಿ ಇಲ್ಲಿಗೆ ಬರುವಾಗ್ಲೂ ಅಷ್ಟೇ. ಎಷ್ಟೇ ಮನಸ್ಸಲ್ಲಿ ತೂಕವಾದ್ದು ಭಾರವಾದ್ದು ಮಾತಿರಲಿ, ಒಂಥರ ಏನೋ ಬೇಜಾರಿರಲಿ, ಮನಸ್ಸಂತೂ ಹಗುರ ಆಗುತ್ತೆ. ನೋಡ್ತಾ ಇರ್ಬೋದು, ಎಲ್ಲ ಎಲೆ ಉದುರಿರೋ ಕಾಲ ಆಗಿರೋದ್ರಿಂದ ಇದೊಂದು ದಟ್ಟ ಕಾಡೇ ಈ ಥರ ಕಾಣಿಸ್ತಾ ಇದೆ, ಒಂಥರ ಬೆಂಗಾಡು ರೀತಿ. ಇಲ್ಲಿ ಮಳೆಗಾಲದಲ್ಲಂತೂ ಬರೋಕ್ಕೆ ಆಗಲ್ಲ, ಅಷ್ಟು ಮಳೆ ಮತ್ತು ಆ ಥರ ಎಲ್ಲ ಇರುತ್ತೆ. ಇನ್ನು ವೇದು ಪಾಪ ಬಂದುಬಿಟ್ಟು ಅಮ್ಮ ಹೊಟ್ಟೆ ಹಶು ಅಂತ ಹೇಳ್ತಾ ಇದ್ದಾನೆ. ಇನ್ನೇನು ನಾನ್ ವೆಜ್ ಊಟ ಕೂಡ ಇದೆ, ಹಾಗಾಗಿ ಊಟ ಮಾಡೋಣ, ನಾನ್ ವೆಜ್ ಊಟ ಅಂತ ಎಲ್ಲ ಹೇಳ್ತಾ ಇದ್ದೀವಿ. ಇನ್ನು ಅರಕೆ ಮರ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನಿಮಗೆ. ಇಲ್ಲಿ ಬಂದುಬಿಟ್ಟು ಅಲ್ಲಿ ಕುಕ್ಕವಾಡೇಶ್ವರಿಗೆ ಪೂಜೆ ಎಲ್ಲ ಮಾಡಿಸಿ ಬಂದು ಅದಾದ ನಂತರ ಅರಕೆ ಕಟ್ಟಿ ಹೋಗ್ತಾ ಇರೋ ಅಂಥದ್ದು ನೋಡ್ತಾ ಇರ್ಬೋದು. ಕೆಲವೊಬ್ಬರೆಲ್ಲ ಅಲ್ಲಿ ಗಾಡಿಗಳು ನಿಲ್ಲಿಸಿ ಕಟ್ಟಿ ಹೋಗ್ತಾ ಇದ್ದಾರೆ. ಮಕ್ಕಳಿಲ್ಲದೆ ಇರೋರು, ಮದುವೆ ಇಲ್ಲದೆ ಇರೋ ಅಂಥವ್ರು, ಮತ್ತು ಅವರು ಏನೇ ಕೆಲಸ ಕಾರ್ಯ ಆಗಬೇಕು ಅನ್ನೋಂಥವ್ರು ಎಲ್ಲರಿಗೂ ಕೂಡ ಎಲ್ಲದಕ್ಕೂ ಕೂಡ ಹರಕೆ ಕಟ್ಬೋದು. ಯಾರು ಬೇಕಾದರೂ ಕಟ್ಬೋದು, ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ. ಓದೋ ಮಕ್ಕಳು ಆಗಿರ್ಬೋದು, ಮದುವೆ ಆಗಿರೋರು ಆಗಿರ್ಬೋದು, ವಯಸ್ಕರಾಗಿರ್ಬೋದು, ಎಂಥವ್ರು ಬೇಕಾದರೂ ಇಲ್ಲಿ ಕಟ್ಟಿ ಬೇಡ್ಕೊಂಡು ಹೋಗ್ತಾರೆ. ಒಂದು ಟೆಂತ್ ಆಗಿರ್ಬೋದು, PUC ಓದೋಂಥರಾಗಿರ್ಬೋದು, ಯಾವುದೇ ಒಂದು ಕ್ಲಾಸ್ ಓದ್ತಿರೋರಾದರೂ ಕೇಳಿ ಅಮ್ಮನ ಆಶೀರ್ವಾದ ಪಡೆದು ಕಲ್ಲು ಕಟ್ಟಿ ಹೋಗ್ಬೋದು. ಇನ್ನು ವೇದು ಪಾಪನ್ನ ಅವ್ರ ಅಪ್ಪಾಜಿ ಡೈವರ್ಟ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಆಟ ಸಾಮಾನು ಇದೆಯಲ್ಲ ಕೇಳ್ತಾನೆ ಅಂತ ಹೇಳ್ಬಿಟ್ಟು, ಇನ್ನು ಹೋಗಿದ ತಕ್ಷಣವೇ ನಾನು ನಿನಗೆ ಆಟ ಸಾಮಾನು ಕೊಡಿಸ್ತೀನಿ ಅಂತ ಹೇಳಿ ಫೋನ್ ಕೊಟ್ಟು ಸುಮ್ಮನಾಗ್ಬಿಟ್ಟಿದ್ದಾರೆ ಅವರು. ಇನ್ನು ಸುಮಾರು ಜನ ಬಂದಿದ್ದಾರೆ ನಮ್ಮ ಥರನೇ. ನೋಡ್ತಾ ಇರ್ಬೋದು ಎಷ್ಟೊಂದು ವೆಹಿಕಲ್ಸ್ಗಳು ಇದ್ದಾವೆ ಅಂತ ಹೇಳ್ಬಿಟ್ಟು, ಎಲ್ಲೆಲ್ಲಿಂದ ಬಂದಿರ್ತಾರೋ ಗೊತ್ತಿಲ್ಲ, ಸಖತ್ತು ವೆಹಿಕಲ್ಸ್ ಇದ್ದಾವೆ. ಇನ್ನು ಹರಕೆ ಮಾಡೋ ಅಂಥವ್ರು ಅಷ್ಟೇ, ಮತ್ತು ಇಲ್ಲಿ ಊಟ ಹಾಕ್ಸೋಂಥವ್ರು ಎಲ್ಲರೂ ಕೂಡ ಸಖತ್ತು ಜನ ಬಂದಿದ್ದಾರೆ. ಹೊಸ ಗಾಡಿಗಳು ಕೂಡ ಬಂದಿದ್ದಾವೆ. ಇನ್ನು ನಾವು ಒಳಗಡೆ ಬಂದ ತಕ್ಷಣ ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ನಿಂತಿದೆ. ನಮ್ಮ ಹಿಂದೆನೂ ಹಂಗೆ ಕ್ಯೂ ನಿಂತಿದೆ, ಮುಂದೆಗಡೆನೂ ಹಂಗೆ ಕ್ಯೂ ನಿಂತಿದೆ. ಇನ್ನು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ. ನಾನು ಕೂಡ ಎಡೆ ತೊಗೊಂಡು ಬಂದಿದ್ದೀನಿ, ಮೊಸರು ಅನ್ನ. ಯಾಕೋ ತೊಗೊಂಡು ಬರಬೇಕು ಅಂತ ಅನ್ನಿಸ್ತು. ಮನೆಯಲ್ಲಿ ವಾರ ಎಲ್ಲನೂ ನೆಲಕರಣೆ ಎಲ್ಲ ಮುಗ್ದಿತ್ತಲ್ವ, ಹಂಗಾಗಿ ಅನ್ನ ಕೂಡ ಮಾಡಿದ್ದೇವೆ ಇದು ಪಾಪ ಊಟಕ್ಕೆ ಅಂತ ಹೇಳ್ಬಿಟ್ಟು. ಮೊಸರು, ಅನ್ನ, ಹಣ್ಣು, ಕಾಯಿ ಎಲ್ಲ ತಗೊಂಡು ಬಂದಿದ್ದೆ ಅಲ್ಲಿಂದನೇ. ಬಾಳೆಹಣ್ಣು ಕೂಡ ಇತ್ತು ಮನೆಯಲ್ಲಿ, ನಮ್ಮದೇ ತೋಟದಲ್ಲಿ ಬಿಟ್ಟಿರೋಂಥ ಬಾಳೆಹಣ್ಣು. ಹಾಗಾಗಿ ಒಂದು ಬೇಜಾರೇನಪ್ಪ ಅಂತ ಹೇಳಿದರೆ, ನಾವೆಲ್ಲ ಈ ಥರ ಕ್ಯೂವಲ್ಲಿ ಬರೋದು ಈ ಥರ ನೋಡ್ತಾ ಇರ್ಬೋದು. ಕೆಲವರು ಹಿಂಗೆ ಒಳಗಡೆ ಹೋಗಿ ನಿಂತು ಡೈರೆಕ್ಟ್ ದರ್ಶನ ಮಾಡೋ ಅಂಥದ್ದು ಇರುತ್ತಲ್ಲ, ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಎಲ್ರಿಗೂ ಒಂದೇ ರೀತಿ ಇರಬೇಕು ಅಂತ ಕೂಡ ಅನಿಸುತ್ತೆ. ನಮ್ಮ ಅಕ್ಕ ಹೂವು ಕೊಟ್ಟಿದ್ರು, ಹಾಗಾಗಿ ಆ ಹೂವು ಕೂಡ ತೊಗೊಂಬಂದಿದ್ದೀನಿ. ನೀವು ಕೂಡ ಇಲ್ಲಿಂದನೇ ಅಮ್ಮನವರ ಆಶೀರ್ವಾದ ಪಡ್ಕೊಳ್ರಿ. ನಿಮಗೆ ಅಮ್ಮನವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಾನು ನಮ್ಮ ಎಲ್ಲ ವ್ಯೂವರ್ಸ್ ಪರವಾಗಿ. ನೋಡ್ತಾ ಇರ್ಬೋದು ಎಷ್ಟು ಜನ ಅಂದರೆ ಸಖತ್ತು ಜನ ಇದ್ದರು. ಹೊರಗಡೆ ಬರೋ ಅಷ್ಟರಲ್ಲಿ ಸುಸ್ತಾಗಿ ಹೋಗಿದ್ದೆ. ವೇದು ಪಾಪುಗೆ ಪ್ರಸಾದ ತಂದು ಕೊಟ್ಟೆ, ಎಲ್ರಿಗೂ ಕೊಟ್ಟು ಲಾಸ್ಟಿಗೆ ಅವನಿಗೆ ಕೊಟ್ಟೆ. ಅವನು ಕೂಡ ಒಂದು ಸ್ವಲ್ಪನೂ ಬಿಡ್ದೇನೆ ಪ್ರಸಾದನ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಇನ್ನು ಮಕ್ಕಳೆಲ್ರಿಗೂ ಕೂಡ ಸ್ವಲ್ಪ ಪ್ರಸಾದ ಕೊಟ್ಟು ಅವರು ಇರೋವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇದು ಬಂದು ಈ ಹೊಂಡದಲ್ಲಿ ಮುಳುಗ್ದಂಥವ್ರಿಗೆ ಎಷ್ಟೇ ಆಯಾಸ ಮೈನೋವು ಇದ್ರೂ ತುಂಬ ಒಳ್ಳೆಯದಾಗುತ್ತೆ, ಕಡಿಮೆ ಕೂಡ ಆಗುತ್ತೆ. ಏನೋ ಒಂಥರ ಎನರ್ಜಿ ಬಂದಿರೋ ಥರ ಫೀಲ್ ಆಗುತ್ತೆ. ನಾನು ಕೂಡ ಮುಳುಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಇಲ್ಲಿ ಮುಡಿ ತೆಗೆಸೋ ಶಾಸ್ತ್ರ ಇದೆ ಅಂತ ಹೇಳಿದ್ವಲ್ಲ, ಇಲ್ಲೇನೆ ಮುಯಿ ಕೊಟ್ಬಿಟ್ಟು ಬಂದು ಇಲ್ಲಿ ಕೂತಿದ್ದೀವಿ. ನಮ್ಮ ಅಯ್ಯರೇ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇರೋವಂಥದ್ದು. ಇನ್ನು ರೆಡಿ ಆಗಿಲ್ಲ, ಸಾಂಬಾರೆಲ್ಲ ರೆಡಿ ಆಗಿದೆ, ಮುದ್ದೆಗೆ ಇಟ್ಟಿದ್ದಾರೆ. ಅಷ್ಟರಲ್ಲಿ ನಾವು ಹೊಳೆಯಲ್ಲಿ ಹೋಗಿ ಹೊಂಡದಲ್ಲಿ ಹೋಗಿ ಸ್ನಾನ ಮಾಡಿ ಬರೋಣ ಅಂತ ಬಂದಿದ್ದೀವಿ. ನೋಡ್ತಾ ಇರ್ಬೋದು. ಇನ್ನು ಇಲ್ಲಿಂದ ಹೋದ ತಕ್ಷಣವೇ ಮುದ್ದೆ ಇನ್ನೇನು ರೆಡಿ ಆಗಿತ್ತಲ್ವ, ಕೆಲವೊಬ್ಬರು ಫಸ್ಟ್ನೇ ಪಂತಿಗೆ ಊಟಕ್ಕೆ ಕೂತಿದ್ದಾರೆ. ನಾವು ಅಲ್ಲಿ ಹೊಂಡದಲ್ಲಿ ಮುಳುಗಿ ಬಂದಿದ್ವಲ್ಲ, ಬಟ್ಟೆ ಎಲ್ಲ ಒದ್ದೆ ಆಗಿತ್ತು, ಹಾಗಾಗಿ ಹಾರಿಸ್ತಾ ಬಿಸಿಲಲ್ಲಿ ಕೂತಿದ್ದೀವಿ. ಬಸ್ಸಿಗೆ ಹೋಗೋವಂಥವ್ರು ತುಂಬ ಜನ ಇರ್ತಾರೆ. ಫಸ್ಟ್ ಅವರು ಊಟ ಮಾಡಿಬಿಡಲಿ, ಅದಾದಮೇಲೆ ನಿಧಾನಕ್ಕೆ ಊಟ ಮಾಡಿ ಹೋದರೆ ಆಗುತ್ತೆ ಅಂತ. ನಾವು ಬರೋ ಅಷ್ಟರಲ್ಲಿ ಫಂಕ್ಷನ್ ಎಲ್ಲ ಮುಗ್ದಿತ್ತು. ಎಲ್ಲ ಮುಗಿದ ನಂತರ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಒದ್ದೆ ಬಟ್ಟೆ ಆಗಿರೋದ್ರಿಂದ ತುಂಬ ಒಂಥರ ಚಳಿ ಆಗ್ತಾ ಇದೆ. ವೇದು ಪಾಪು ಹೆಂಗೋ ಸುಮ್ಮನೆ ಇದ್ದ, ಅವ್ರ ದೊಡ್ಡಮ್ಮನ ಹತ್ರ ಬಿಟ್ಟು ನಾನು ಹೋಗಿ ಮುಳುಗಿದ್ದೆ. ಇನ್ನು ಊಟ ಎಲ್ಲ ಮುಗಿಸಿ ಎಲೆ ಅಡಿಕೆ ಹಾಕ್ಕೊಂಡು ಅಮ್ಮನಿಗೆ ಇನ್ನೊಂದು ಸಾರಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತಾ ಇದ್ದೀವಿ ಎಲ್ರೂ. ಇನ್ನು ವೇದು ಪಾಪದ್ದು ತುಂಬ ಆಟ ಮಾಡ್ದ, ಹಂಗಾಗಿ ಅವನಿಗೂ ಕೂಡ ಒಂದು ಬುಲೆರ ಕೊಡಿಸ್ಕೊಂಬಂದಿದ್ವಿ. ಇನ್ನು ಮನೆಗೆ ಬಂದ್ವಿ ಈಗ ತಾನೇ ನಮ್ಮ ಚಿಕ್ಕಮ್ಮರ ಮನೆಗೆ.
ನೋಡ್ತಾ ಇರ್ಬೋದು ಪಾಪು ಎಷ್ಟು ಕ್ಯೂಟಾಗಿದೆ, ಹೆಂಗೆ ನೋಡ್ತಾ ಇದ್ದಾಳೆ ನಾನು ಮಾತಾಡಿಸ್ತಾ ಇದ್ದರೆ. ಅಣಗಿಸು ಅಂತ ಹೇಳಿದರೆ ಸಾಕು, ಎಷ್ಟು ಚೆನ್ನಾಗಿ ನಾಲ್ಗೆ ತೆಗೆದು ಅಣಗಿಸ್ತಾಳೆ. ಅವಳ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ದೆ ಗೊತ್ತಾಗಲಿಲ್ಲ. ಇನ್ನೂ ಸ್ವಲ್ಪ ತಿರಬೇಕು ಅನ್ನೋ ಅಂಥ ಆಸೆ, ಇನ್ನೂ ಸ್ವಲ್ಪ ತೆತ್ಕೊಬೇಕು ಅನ್ನೋ ಆಸೆ. ಇದು ಪಾಪು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸಾಂಗ್ ಹಾಕಿದ್ದಾರೆ ಅಪ್ಪಾಜಿ, ಹಂಗಾಗಿ. ಇನ್ನು ನಾವು ಇಲ್ಲಿಂದ ನಮ್ಮ ಚಿಕ್ಕಮ್ಮವ್ರ ಮನೆಯಿಂದ ಹೊಳಲ್ಕೆರೆಗೆ ರೀಚ್ ಆಗಿದ್ದಾಯಿತು. ಹೊಳಲ್ಕೆರೆ ರೀಚ್ ಆದಮೇಲೆ ಹೊಸದುರ್ಗ ರೋಡಲ್ಲಿ ಮಧುರ ಹಾಸ್ಟೆಲ್ ಇರೋ ಅಂಥದ್ದು, ಹಂಗಾಗಿ ಅಲ್ಲಿಗೆ ಹೋಗಿ ಅವಳದು ಲಗೇಜ್ ಎಲ್ಲ ತೊಗೊಂಡು, ಇನ್ನು 2 ದಿನ ಅವಳದು ಎಕ್ಸಾಮ್ ಇರೋ ಅಂಥದ್ದು, ಹಂಗಾಗಿ ಅವಳನ್ನೂ ಕೂಡ ಕರ್ಕೊಂಡು ಅವಳನ್ನೇನು ಕರ್ಕೊಂಡು ಬರ್ತಾ ಇಲ್ಲ, ಹೋಗಿ ಮಾತಾಡಿಸ್ಕೊಂಡು ಲಗೇಜ್ ಎಲ್ಲ ತಗೊಂಡು ಬಂದು ಹೊಳಲ್ಕೆರೆಯಲ್ಲೇ ನಮ್ಮ ಮನೆಯವರು ನಿಲ್ಲಿಸಿದ್ರು. ನಮ್ಮ ಅವ್ರ ಗಾಡಿ ಹಿಂದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಐಸ್ ಕ್ರೀಮ್ ಕೊಡಿಸಿದ್ರು. ಐಸ್ ಕ್ರೀಮ್ ತಿಂತ ಇದು ಪಾಪು ಅಂತೂ ತುಂಬ ಖುಷಿ. ಐಸ್ ಕ್ರೀಮ್ ಅಂದರೆ ಎಲ್ಲರೂ ಆರಾಮಾಗಿ ನಿಂತು ಮಾತಾಡ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 9:30 ಆಗಿದೆ. ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು 11 ಗಂಟೆ 10:30 ಅಂತೂ ಆಗುತ್ತೆ. ಈ ಚಳಿಯಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಇನ್ನು ಅಲ್ಲಿಂದ ಹೊಳಲ್ಕೆರೆ ಬಿಟ್ಟು ಬರ್ತಾ ಇದ್ದೀವಿ. ನಮ್ಮ ಅವ್ರ ಕಾರು ಸ್ವಲ್ಪ ಒಬ್ಬರನ್ನ ಬಿಟ್ಟು ಬರಬೇಕಾಗಿತ್ತು, ಹಂಗಾಗಿ ಅವ್ರನ್ನ ಬಿಟ್ಟು ಸ್ವಲ್ಪ ತಡವಾಗಿ ಬಂತು. ಇನ್ನು ನಮ್ಮ ದುರ್ಗದ ಬೋರ್ಡು ನೋಡ್ತಾ ಇದ್ದಂಗೆ ಏನೋ ಒಂಥರ ಖುಷಿ, ನಮ್ಮೂರಿಗೆ ನಾವು ಬಂದ್ವಿ ಅನ್ನೋಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮೂರಿಗೆ ಹೋಗಿ ಮುಟ್ತೀವಿ ಅಂತ ಮಾತಾಡ್ತಾ ಸ್ವಲ್ಪ ಬಿಕ್ಕಳಿಕೆ ಅಂಟಿರೋ ಥರ ಆಗಿಬಿಟ್ಟಿದೆ. ಇನ್ನು ನಮ್ಮ ದುರ್ಗ ನೋಡ್ತಾ ಇರ್ಬೋದು ಸುಮ್ಮನೆ ಮಿಂಚ್ತಾ ಇದೆ. ಇನ್ನು ಉಗಾದಿ ಬಂತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀವಿ. ಇನ್ನು ವೇದು ಪಾಪು ನಿದ್ದೆ ಹೋಗಿದ್ದಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಹೀಗೆ ನನ್ನ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ವಿಡಿಯೋ ನೋಡಿದ್ರಿ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಶುಭರಾತ್ರಿ ಹೇಳ್ತಾ ಬಾಯ್.